ಎಲ್ರಿಗೂ ನಮಸ್ಕಾರ. ಒಂದು ಪ್ರಶ್ನೆ ಹಲವು ಉತ್ತರ. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ಸ್ಪರ್ಧಾತಾರೆ ಕನ್ನಡ ಚಾನಲ್. ಇವತ್ತಿನ ಪ್ರಶ್ನೆ ಏನಿದೆ ಅಂತಂದ್ರೆ, ಕನ್ನಡದ ಮೊದಲ ಗದ್ಯ ಗ್ರಂಥ ಅನ್ನುವಂಥ ಪ್ರಶ್ನೆಯನ್ನ ಕೆಪಿಎಸ್ಸಿ ಗ್ರೂಪ್ ಸಿ 2016ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದ್ರ ಜೊತೆಗೆ 2019ರ ಜೈಲ್ ವಾರ್ಡನ್ ಅಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ತೆಗೆಯುವವರಿಗೆ ಅವಾಗ ನೆನಪಾದಾಗಲ್ಲ ಇಂಥ ಪ್ರಶ್ನೆಗಳನ್ನ ತೆಗಿತಾ ಇರ್ತಾರೆ. ಹಾಗಾಗಿ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಇಲ್ಲಿ ಕೇಳಿದ್ದು ಕನ್ನಡದ ಮೊದಲ ಗದ್ಯ ಗ್ರಂಥ. ನೆನ್ಪಿಟ್ಕೊಳ್ರಿ, ಇದು ಗದ್ಯ ಗ್ರಂಥ. ಕನ್ನಡದ ಮೊದಲ ಲಾಕ್ಷಣ್ಯ ಗ್ರಂಥ ಅಂದ್ರೆ ಅದು ಬೇರೆ ಉತ್ತರ ಆಗುತ್ತೆ. ಅದ್ರ ಜೊತೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅದು ಕೂಡ ಬೇರೆ. ಇಲ್ಲಿ ಕೇಳಿರೋದು ಕನ್ನಡದ ಮೊದಲ ಗದ್ಯ ಗ್ರಂಥ. ಆಪ್ಷನ್ ಏನಿದೆ: ಕರ್ನಾಟಕ ಭಾರತ, ಕಥಾಮಂಜರಿ, ಒಡ್ಡಾರಾಧನೆ, ಮುದ್ದಣ್ಣ ಮನೋರಮೆಯರ ಸಲ್ಲಾಪ, ಮಲೆಗಳಲ್ಲಿ ಮದುಮಗಳು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೇರವಾಗಿ ಉತ್ತರ ಹೋಗೋಕ್ಕಿಂತ ಮೊದಲು ಕೊಟ್ಟಿರುವಂತ ಆಯ್ಕೆಗಳನ್ನ ನಾವು ಸರಿಯಾಗಿ ವಿವರಣಾತ್ಮಕವಾಗಿ ತಿಳ್ಕೊಳ್ಳೋಣ. ಕರ್ನಾಟಕ ಭಾರತ ಕಥಾಮಂಜರಿ, ಇದನ್ನ ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಗದುಗಿನ ಭಾರತ ಅಂತ ಕೂಡ ಕರಿತೀವಿ. ನೆನ್ಪಿಟ್ಕೊಳ್ರಿ, ಗದುಗಿನ ಭಾರತ ಅಂದ್ರೂ ಒಂದೇ, ಕರ್ನಾಟಕ ಭಾರತ ಅಂದ್ರೂ ಕೂಡ ಒಂದೇ. ಅದ್ರ ಜೊತೆಗೆ ಕುಮಾರವ್ಯಾಸ ಭಾರತ ಅಂತ ಕೂಡ ಕರಿತೀವಿ, ಕುಮಾರವ್ಯಾಸ ಭಾರತ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಈ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವ ಕೃತಿಯನ್ನ ಬರೆದವ್ರು ಯಾರು, ಅವರ ಲೇಖಕರು ಯಾರು ಅಂತ ಕೇಳಿದ್ರೆ, ಈ ಕುಮಾರವ್ಯಾಸರಿಂದ ರಚನೆಯಾಗಿದ್ದು ಕರ್ನಾಟಕ ಭಾರತ ಕಥಾಮಂಜರಿ. ಕುಮಾರವ್ಯಾಸರ ಬಗ್ಗೆ ಈ ನಾಡಿನ ಮಹಾನ್ ಕವಿ ಒಬ್ರು ಒಂದು ಮಾತು ಹೇಳ್ತಾರೆ: ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂತ ಹೇಳ್ತಾರೆ. ಅದು ಯಾರು ಹೇಳಿದ್ದು ಕೇಳಿದ್ರೆ, ನಮ್ಮ ಕನ್ನಡದ 2ನೇ ರಾಷ್ಟ್ರಕವಿಯಾಗಿರುವಂತಹ ಕುವೆಂಪು ಅವರು ಹೇಳಿದ್ದು. ಅಂದ್ರೆ ಕುಮಾರವ್ಯಾಸರವನ್ನು ವರ್ಣನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಬರುವಂತ ಕಥಾನಾಯಕ ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನೆನ್ಪಿಟ್ಕೊಳ್ರಿ, ಆ ಕಥಾನಾಯಕ ಕೃಷ್ಣ. ಕಥಾನಾಯಕ ಯಾರ್ರಿ? ಕೃಷ್ಣ. ಇನ್ನು ಕುಮಾರವ್ಯಾಸರಿಗೆ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆನ ಕೇಳಿದರೆ ಮುಂದೆ ಕೇಳಬಹುದು, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು ಅಂತ ಪ್ರಶ್ನೆಯನ್ನ ಕೇಳಬಹುದು. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು ಕೇಳಿದ್ರೆ ಕುಮಾರವ್ಯಾಸ. ಆಪ್ಷನ್ ಬಿ ಅಲ್ಲಿ ಏನಿದೆ ಒಡ್ಡಾರಾಧನೆ. ಈ ಒಡ್ಡಾರಾಧನೆಯನ್ನ ಬರೆದವ್ರು ಯಾರು ಕೇಳಿದ್ರೆ ಶಿವಕೋಟ್ಯಾಚಾರ್ಯ. ಶಿವಕೋಟ್ಯಾಚಾರ್ಯ ಅನ್ನೋರು ಈ ಒಡ್ಡಾರಾಧನೆ ಎನ್ನುವಂತ ಕೃತಿಯನ್ನು ಬರೆದಿದ್ದಾರೆ. ಇದು ಇನ್ನೊಂದು ಪ್ರಶ್ನೆ ಏನ್ ಕೇಳಬಹುದು ಕೇಳಿದ್ರೆ, ಒಡ್ಡಾರಾಧನೆಯು ಒಟ್ಟು ಎಷ್ಟು ಕಥೆಗಳನ್ನ ಒಳಗೊಂಡಿದೆ ಅಂತ ಈಗಾಗಲೇ ಪ್ರಶ್ನೆಯನ್ನು ಕೇಳಿದರೆ ಮುಂದೂ ಕೂಡ ಕೇಳಬಹುದು. ಒಡ್ಡಾರಾಧನೆಯು 19 ಕಥೆಗಳನ್ನು ಏನ್ ಮಾಡಿದ್ದು ಒಳಗೊಂಡಿದೆ. ಇದರ ಒಂದು ಕಾಲಮಾನ 10ನೇ ಶತಮಾನ, ಸುಮಾರು 925. ಆಪ್ಷನ್ ಸಿ ಅಲ್ಲಿದೆ ಮುದ್ದಣ್ಣ ಮನೋರಮೆಯರ ಸಲ್ಲಾಪ. ಮುದ್ದಣ್ಣ, ಈ ಮುದ್ದಣ್ಣನನ್ನ ನಾವು ಕನ್ನಡದ ಮುಂಗೋಳಿ ಅಂತ ಕರಿತೀವಿ. ಕನ್ನಡದ ಮುಂಗೋಳಿ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿದ್ರೆ ಮುದ್ದಣ್ಣನನ್ನ ಕರಿತೀವಿ. ಈ ಮುದ್ದಣ್ಣ ಅನ್ನುವುದು ಅವರ ಒಂದು ಕಾವ್ಯನಾಮ. ಹಾಗಾದ್ರೆ ಅವ್ರ ನಿಜನಾಮ ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ. ನಿಜನಾಮ ನಂದಳಿಕೆ, ನೆನ್ಪಿಟ್ಕೊಳ್ರಿ, ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ ಅಂತ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ಈ ಮುದ್ದಣ್ಣನ ನಿಜವಾದ ನಾಮ ಏನು? ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ. ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ. ಹಾಗಾದ್ರೆ ಆಪ್ಷನ್ ಡಿ ಅಲ್ಲಿ ಏನಿದೆ ಮಲೆಗಳಲ್ಲಿ ಮದುಮಗಳು. ಈ ಮಲೆಗಳಲ್ಲಿ ಮದುಮಗಳು ಇದೊಂದು ಕಾದಂಬರಿ. ನೆನ್ಪಿಟ್ಕೊಡ್ರಿ, ಇದೊಂದು ಕಾದಂಬರಿ. ಈ ಕಾದಂಬರಿಯನ್ನ ಯಾರು ಬರೆದಿದ್ದು ಕೇಳಿದ್ರೆ, ನಮ್ಮ ಕನ್ನಡದ 2ನೇ ರಾಷ್ಟ್ರಕವಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು ಕೇಳಿದ್ರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಎನ್ನುವುದೊಂದು ಕಾದಂಬರಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದು ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ಈ ಒಂದು ಉತ್ತರವನ್ನ ತಿಳಿಸಿ.